ನೋಡಿ, ಅದೇನೇ ವಿಷಯ ಇದ್ರು ಮನೇಲಿ ಆರಾಮಾಗಿ ಕೂತ್ ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ. ಬನ್ನಿ ಹೋಗೋಣ. ಯಾಕೆ ನಿಧಿ, ಏನಾಯ್ತು? ಬೇಡ ಕರ್ಣ ಸರ್. ಬೇಡ ಅಂದ್ರೆ ನಾನು ಮನೆಗೆ ವಾಪಸ್ ಬರಲ್ಲ. ನೋಡಿ, ನನಗೆ ಗೊತ್ತು ನೆನ್ನೆ ಆಗಿರೋ ಬೇಜಾರಿಂದ ಹೀಗೆ ಹೇಳ್ತಿದ್ದೀರಾ ಅಂತ, ಬಟ್ ಅದಕ್ಕೆ ಇದು ಸೊಲ್ಯೂಷನ್ ಅಲ್ಲ. ನಿಧಿ, ಮನೆಗೆ ಬರಲ್ಲ ಅಂದ್ರೆ ಏನೇ? ಮೂರ್ಜಡೆ, ನೀನಾದ್ರೊಳಗೆ ಸ್ವಲ್ಪ ಹೇಳೆ. ನೋಡಿ ನಿಧಿ, ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಗೊತ್ತು. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರ ನಾನು ಹುಡುಕ್ತೀನಿ, ಐ ಪ್ರಾಮಿಸ್. ಇದು ನೆನೆ ಒಂದಿನದ ಮಾತಲ್ಲ ಕರ್ಣ ಸರ್. ಅಗ್ನಿ ಪರ್ವತ ಒಮ್ಮೆಲೆ ಸಿಡಿಯಲ್ಲ ಅಲ್ವಾ? ಒತ್ತಡ ಒಳಗಡೆ ಎಷ್ಟೋ ವರ್ಷದಿಂದ ಬೆಳೀತಾ ಹೋಗುತ್ತೆ. ಆ ಒತ್ತಡ ಹೆಚ್ಚಾದಾಗ ಅದು ಸಿಡಿಯುತ್ತೆ. ನೆನ್ನೆ ಏನೆಲ್ಲ ನಡೀತೋ ಅದ್ಯಾವುದು ಅಚಾನಕ್ ಆಗಿ ನಡೆದಿಲ್ಲ ಕರ್ಣ ಸರ್. ತುಂಬಾ ದಿನದಿಂದ ನನ್ನ ಮತ್ತೆ ಅಜ್ಜಿ ಜೊತೆಗೆ ಬೇರೆ ಬೇರೆ ತರ ನಡೀತಾ ಬಂದಿದೆ. ನೆನ್ನೆ ಸತ್ಯನ ಸ್ವಲ್ಪ ಜೋರಾಗಿ ಹೇಳಿದ್ರು ಅಷ್ಟೆ. ಹೌದಪ್ಪ, ಇದರಲ್ಲಿ ಯಾರ ತಪ್ಪು ಇಲ್ಲ. ಇಷ್ಟು ದಿನ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಮಾತುಗಳು ಕಿವಿಗೆ ಬಿದ್ರು ಮನ್ಸಿಗೆ ಹಾಕೊಳ್ದೆ ಸುಮ್ಮನೆ ಇದ್ವಿ. ಅವರು ಬದಲಾಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ವಿ. ಆದ್ರೆ ನಾವಿನ್ ಮುಂದೆ ಅಲ್ಲಿದ್ರೆ ನಮ್ಮ ವ್ಯಕ್ತಿತ್ವ ಸಣ್ಣದಾಗತ್ತೆ, ಅಸಹನೆ ಹೆಚ್ಚಾಗತ್ತೆ. ಅಜ್ಜಿ ನಮಗೋಸ್ಕರ ಇಷ್ಟು ವರ್ಷ ತುಂಬಾನೇ ಕಷ್ಟಪಟ್ಟಿದ್ದಾಳೆ. ಅವಳಿಗೆ ಅವಮಾನ ಆಗೋದನ್ನ ನನ್ನ ಕೈಲಿ ಸಹಿಸಕ್ಕಾಗಲ್ಲ ಕರ್ಣ ಸರ್. ಹಾಗಂತ ದೂರ ಹೋಗೋ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ಸ್ವಾಭಿಮಾನನ ಆಯ್ಕೆ ಮಾಡ್ತಿದ್ದೀನಿ ಅಷ್ಟೇ. ನಾವು ಆ ಮನೇಲಿ ಯಾಕಿದೀವಿ ಅಂತ ದಿನ ಒಬ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಿದೀವಿ ಅಂದ್ರೆ ಆ ಮನೆ ನಮ್ದಲ್ಲ ಅಲ್ವಾ? ಮನೇಲಿರೋ ಎರಡು ಕೆಟ್ಟ ಮನಸ್ಸುಗಳು ಆ ರೀತಿ ನಡ್ಕೊಂಡ್ರು ಅಂತ ಮನೆ ಬಿಟ್ಟು ಹೋಗೋ ಮಾತಾಡ್ಬೇಡ ನಿಧಿ.